ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬಂದು ಅನದರ್ ಡೇ ಮಿನಿ ವ್ಲಾಗ್ ಆ್ಯಂಡ್ ಇವತ್ತು ಬಂದು ನಾವು ಊರಿಗೆ ಹೋಗ್ತಾ ಇದ್ವಿ. ಹಾಗಾಗಿ ರೆಡಿ ಆಗ್ತಾ ಇದ್ದೆ. ನನಗೆ ನನ್ನ ಹಸ್ಬೆಂಡ್ ಒಂದು ಟಿ ಶರ್ಟ್ ಸಿಕ್ತು ಅಂತ ಅದನ್ನ ಹಾಕ್ಕೊಂಡು ಫೋಟೋಶೂಟ್ಗಳೆಲ್ಲ ಮಾಡಿಕೊಂಡು ತೀಟೆ ಮಾಡ್ತಾ ಇದ್ದೆ. ಹಾಗೆ ರೆಡಿಯಾಗಿ ಊರಿಗೂ ಸಹಿತ ಹೋಗೋದಿತ್ತು ಅಂತ ಅಡ್ವಾನ್ಸ್ ನಾವು ಊರಿಗೆ ಹೋಗ್ತಾ ಇದ್ವಿ. ಮಾರನೇ ದಿವಸ ನಮ್ಮ ಅಜ್ಜನ ದಿವಸ ಇತ್ತು. ಹಾಗಾಗಿ ಒಂದು ದಿವಸ ಅಡ್ವಾನ್ಸ್ ನಾವು ಹೋಗೋದಕ್ಕೋಸ್ಕರ ಡಿಸೈಡ್ ಆಗಿ ಹೊರಟಿದ್ವಿ. ಇಳ್ಕಲಲ್ಲಿ ಇವ್ರದ್ದೊಂದು ಸ್ವಲ್ಪ ಪಾರ್ಸಲ್ಗಳನ್ನ ಕೊಡೋದಿತ್ತು ಟ್ರಾನ್ಸ್ಪೋರ್ಟ್ದು. ಹಾಗೆ ಕೊಟ್ಟು ರಿಟರ್ನ್ ನಾವು ನೈಟು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಆಮೇಲೆ ನೈಟ್ ಅಲ್ಲೇ ಇದ್ದು ಸ್ಟೇ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ತಿರ್ಗಾ ನಾವು ಫ್ರೆಶ್ ಅಪ್ ಆಗಿ ಅಜ್ಜಂಗೆ ಏನೇನು ಬೇಕೋ ಎಲ್ಲನೂ ಸಹಿತ ಎಡೆ ರೆಡಿ ಮಾಡ್ತಾ ಇದ್ವಿ. ಅಂದರೆ ಅವ್ರು ಏನೇನು ತಿಂತಾರೆ, ಏನೇನು ಅವ್ರಿಗೆ ಇಷ್ಟ ಅದೆಲ್ಲ ಅನ್ನುತ್ತಾ ಇದ್ದೆ. ಸ್ವೀಟು ಖಾರ ಎಲ್ಲ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಅಜ್ಜಿ ಜೊತೆ ನಾನು ಬೆಳಗ್ಗೆ ಎದ್ದು ಒಲೆ ಮುಂದೆ ಕೂತ್ಕೊಂಡು ಚಪಾತಿ ಲಟ್ಟಿಸ್ಕೊಟ್ಟೆ. ಹಾಗೆ ನಮ್ಮ ಅಜ್ಜಿ ಸಹಿತ ಚಪಾತಿನ ಬೇಯಿಸಿದ್ರು. ಇಬ್ಬರು ಅಜ್ಜಿ ಮೊಮ್ಮಗಳು ಕೂತ್ಕೊಂಡು ಏನೋ ಅಡುಗೆನ ಮಾಡ್ತಾಯಿದ್ವಿ. ನಮ್ಮ ಅತ್ತೆದಿರು ಒಳಗಡೆ ಸಹಿತ ಬೇರೆ ಅಡುಗೆಗಳನ್ನ ಮಾಡ್ತಾಯಿದ್ರು, ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ರು. ಹಾಗೆ ಮಾತಾಡ್ತಾ ನಾವು ಸಹಿತ ಅಡುಗೆನೂ ಸಹಿತ ಮಾಡಿ ಮುಗಿಸಿ ಪೂಜೆಗೂ ಸಹಿತ ರೆಡಿ ಮಾಡ್ಕೊಂಡ್ವಿ. ಒಳಗಡೆ ಅಜ್ಜನ ಪೂಜೆ ಸಹಿತ ಮಾಡಿ ಅವ್ರಿಗೆ ಪ್ರಸಾದ ಎಲ್ಲ ಇಟ್ಟು ಅವ್ರು ಮಣ್ಣು ಮಾಡಿದಂಥ ಪ್ಲೇಸ್ಗೆ ಹೋಗಿ ನಮ್ಮ ಮಾವ ಇಬ್ಬರು ಮಾವಂದರು ಹೋಗಿ ಕೂಡ ಹಾರ ಎಲ್ಲ ಹಾಕಿ ಕಾಯಿ ಹೊಡ್ಕೊಂಡು ಅಲ್ಲೂ ಸಹಿತ ಪೂಜೆ ಮುಗಿಸ್ಕೊಂಡು ಬಂದರು. ಹಾಗೆಯೇ ನಮ್ಮ ಮನೆ ಮುಂದೆನೇ ಹೊಲಗಳಿರೋದ್ರಿಂದ ಅಲ್ಲಿ ಕೋಳಿ, ಆಡು, ಹಸು ಎಲ್ಲನೂ ಸಹಿತ ಸಾಕಿದ್ದಾರೆ. ಅದನ್ನೆಲ್ಲ ವೀಡಿಯೋಗಳನ್ನ ನನ್ನ ಹಸ್ಬೆಂಡ್ ಕೂಡ ಮಾಡಿಕೊಂಡ್ರು. ಮನೇಲೇ ಒಂದಿಷ್ಟು ಬೆಕ್ಕುಗಳಿತ್ತು. ಲಾಸ್ಟ್ ವೀಡಿಯೋದಲ್ಲಿ ನನ್ನ ಚಿಕ್ಕ ಮರಿಗಳನ್ನ ಬೀರಲ್ಲಿ ಕೂತಿರೋದನ್ನು ತೋರಿಸಿದ್ದೆ. ಆ ಮರಿಗಳು ಒಂದು ಸ್ವಲ್ಪ ದೊಡ್ಡದಾಗಿತ್ತು. ಹಾಗಾಗಿ ಅವುಗಳನ್ನ ಆಟ ಆಡೋದನ್ನು ನೋಡಿಕೊಂಡು ಹಾಗೆ ಅಲ್ಲೇ ಊಟ ಗೀಟ ಎಲ್ಲ ಮಾಡಿಕೊಂಡು ನಮ್ಮ ಹೊಲದ ಕಡೆಗೆ ಬಂದ್ವಿ. ಹಾಗೆ ಹೊಲ ಎಲ್ಲ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಅಲ್ಲೇ ಕೂತಿದ್ದು ಫೋಟೋಶೂಟ್ ಮಾಡಿಕೊಂಡು ಹಾಗೆ ಒಂದು ವೀಡಿಯೋ ತೊಗೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ಇದು ನನ್ನ ಒಂದು ಚಿಕ್ಕ ಮಿನಿ ಲಾಗ್ ಆಗಿತ್ತು. ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮತ್ತೆ ಇನ್ನೊಂದು ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.